ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಪರಮಾತ್ಮನು ತಾನೇ ಬಂದ ಶುಭರಾತ್ರಿ, ಪರಮಾತ್ಮನು ತಾನೇ ಬಂದ ಶುಭರಾತ್ರಿ, ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನ್ನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ, ರಾಜಯೋಗ ಕಲಿಸಿದ ರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ. ಜ್ಯೋತಿ ಬೆಳಗುವ ರಾತ್ರಿ, ವಿಕಾರಗಳ ಗೆಲ್ಲುವ ರಾತ್ರಿ, ಜ್ಞಾನ ಜ್ಯೋತಿ ಬೆಳಗುವ ರಾತ್ರಿ, ವಿಕಾರಗಳ ಗೆಲ್ಲುವ ರಾತ್ರಿ, ಮನದಿ ಜಾಗೃತಿ ಮೂಡಿದ ರಾತ್ರಿ, ಸಂಗಮ ಯುಗವೇ ನಿಜ ಶಿವರಾತ್ರಿ, ಶಿವನ ನೆನಪೇ ನಿಜ ಉಪವಾಸ, ಶಿವನ ನೆನೆದರೆ ಸ್ವರ್ಗದ ವಾಸ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ. ಗಂಗೆ ಭೋರ್ಗರೆಯುತ್ತಿದೆ, ಆತ್ಮಗಳನ್ನು ತಾತಣಿಸುತ್ತಿದೆ, ಜ್ಞಾನ ಗಂಗೆ ಭೋರ್ಗರೆಯುತ್ತಿದೆ, ಆತ್ಮಗಳನ್ನು ತಾತಣಿಸುತ್ತಿದೆ, ಶಿವಸೇನೆಯು ಮುನ್ನುಗ್ಗುತ್ತಿದೆ, ಅಸುರ ಶಕ್ತಿಯು ದಹಿಸುತ್ತಿದೆ, ಅಜ್ಞಾನದ ಕರಾಳ ರಾತ್ರಿ, ಜ್ಞಾನ ಸೂರ್ಯನು ಮೂಡಿದ ರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಪರಮಾತ್ಮನು ತಾನೇ ಬಂದ ಶುಭರಾತ್ರಿ, ಪರಮಾತ್ಮನು ತಾನೇ ಬಂದ ಶುಭರಾತ್ರಿ, ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನ್ನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ, ರಾಜಯೋಗ ಕಲಿಸಿದ ರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ, ಇದೇ ಶಿವರಾತ್ರಿ ಮಹಾಶಿವರಾತ್ರಿ. ಓಂ ಶಾಂತಿ. ಇಂದಿನ ದಿನಾಂಕ 3/12/2025. ಪ್ರಾರ್ಥ ಮುರುಳಿ ಬಾಪ್ ತಾದಾ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪವಿತ್ರತೆಯ ಸಾಗರ ತಂದೆಯ ಮಡಿಲಿಗೆ ಬಂದಿದ್ದೀರಿ. ನೀವು ಮನಸ್ಸಿನಲ್ಲಿಯೂ ಪವಿತ್ರರಾಗಬೇಕಾಗಿದೆ. ಪ್ರಶ್ನೆ: ಸಂಪೂರ್ಣ ಪವಿತ್ರ ಮಕ್ಕಳ ನಶೆ ಹಾಗೂ ಚಿಹ್ನೆಗಳೇನು? ಉತ್ತರ: ಅವರಿಗೆ ನಶೆ ಇರುವುದು ನಾವು ಪವಿತ್ರತೆಯ ಸಾಗರ ತಂದೆಯ ಮಡಿಲನ್ನು ತೆಗೆದುಕೊಳ್ಳುತ್ತೇವೆ. ನಾವು ಪವಿತ್ರ ದೇವಿ ದೇವತೆಗಳಾಗುತ್ತೇವೆ. ಪವಿತ್ರ ಮಕ್ಕಳ ಮನಸ್ಸಿನಲ್ಲಿಯೂ ಕೆಟ್ಟ ಸಂಕಲ್ಪಗಳು ಬರಲು ಸಾಧ್ಯವಿಲ್ಲ. ಅವರು ಸುಗಂಧಭರಿತ ಹೂಗಳಾಗಿರುತ್ತಾರೆ. ಅವರಿಂದ ಯಾವುದೇ ಉಲ್ಟ ಕರ್ಮವಾಗಲು
ಸಾಧ್ಯವಿಲ್ಲ. ಅವರು ಅಂತರ್ಮುಖಿಯಾಗಿ ತನ್ನ ಪರಿಶೀಲನೆ ಮಾಡಿಕೊಳ್ಳುತ್ತಾರೆ. ನಮ್ಮಿಂದ ಎಲ್ಲರಿಗೆ ಪವಿತ್ರತೆಯ ಸುವಾಸನೆಯೂ ಬರುತ್ತದೆಯೇ? ನನ್ನ ಕಣ್ಣುಗಳು ಯಾರಲ್ಲಿಯೂ ಮುಳುಗುತ್ತಿಲ್ಲವೇ? ಗೀತೆ. ಸತ್ತರೂ ನಿನ್ನ ಮಡಿಲಿನಲ್ಲಿಯೇ, ಬದುಕಿದರೂ ನಿನ್ನ ಮಡಿಲಿನಲ್ಲಿಯೇ. ಓಂ ಶಾಂತಿ. ಮಕ್ಕಳು, ಗೀತೆಯನ್ನು ಕೇಳಿದ್ದೀರಿ, ಮತ್ತೆ ಅದರ ಅರ್ಥವನ್ನೂ ಸಹ ಆಂತರ್ಯದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ತೆರೆಯಬೇಕು. ಸತ್ತರೂ ಆತ್ಮವು ಏಳಿತು, ಏಕೆಂದರೆ ಆತ್ಮವೇ ಪತಿತನಾಗಿದೆ. ಪಾವನ ಆತ್ಮನೆಂದು ಅಂತ್ಯದಲ್ಲಿಯೇ ಹೇಳಲಾಗುವುದು, ಅಥವಾ ಯಾವಾಗ ಶರೀರವು ಪಾವನವಾದದ್ದು ಸಿಗುವುದೋ ಆಗಲೇ ಪಾವನರೆಂದು ಹೇಳಲಾಗುವುದು. ಈಗಂತೂ ಪುರುಷಾರ್ಥಿಗಳಾಗಿದ್ದೀರಿ, ಇದು ಸಹ ನಿಮಗೆ ತಿಳಿದಿದೆ. ತಂದೆಯ ಬಳಿ ಬಂದು ಜೀವಿಸಿದಂತೆಯೇ ಸಾಯುತ್ತೀರಿ. ಒಬ್ಬ ತಂದೆಯನ್ನು ಬಿಟ್ಟು ಇನ್ನೊಬ್ಬ ತಂದೆಯ ಬಳಿ ಬರುವುದು ಎಂದರೆ ಒಂದು ಕಡೆಯಿಂದ ಸತ್ತು ಇನ್ನೊಂದು ಕಡೆ ಬಂದು ಬದುಕುವುದಾಗಿದೆ. ಹೇಗೆ ಲೌಕಿಕ ತಂದೆಯ ಮಗುವು ಶರೀರ ಬಿಟ್ಟರೆ ಮತ್ತೊಬ್ಬ ತಂದೆಯ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ, ಇಲ್ಲಿಯೂ ಹಾಗೆಯೇ ಕಲಿಯುಗದಿಂದ ಸತ್ತು ಅತಿ ಪವಿತ್ರ ತಂದೆಯ ಮಡಿಲಿನಲ್ಲಿ ಹೋಗುತ್ತೀರಿ. ಪವಿತ್ರತೆಯ ಸಾಗರನು ಯಾರು? ತಂದೆ. ಮತ್ತು ಪವಿತ್ರರು ಯಾರು? ಸನ್ಯಾಸಿಗಳು. ಈ ಸನ್ಯಾಸಿಗಳು ಮೊದಲಾದವರಿಗೂ ಪವಿತ್ರರೆಂದು ಹೇಳಲಾಗುತ್ತದೆ. ನಿಮಗೂ ಹಾಗೂ ಸನ್ಯಾಸಿಗಳಲ್ಲಿ ಅಂತರವಿದೆ. ಅವರು ಪವಿತ್ರರಾಗುತ್ತಾರೆ, ಆದರೆ ಜನ್ಮವನ್ನಂತೂ ಮತ್ತೆ ಪತಿತರಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ? ನೀವು ಅಪವಿತ್ರರಾಗುತ್ತೀರಿ. ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುವವರು ಪವಿತ್ರತೆಯ ಸಾಗರ ತಂದೆಯಾಗಿದ್ದಾರೆ. ಅವರಂತೂ ಮನೆ ಮಠವನ್ನು ಬಿಟ್ಟು ಪವಿತ್ರರಾಗುತ್ತಾರೆ. ಆತ್ಮವು ಪವಿತ್ರವಾಗುತ್ತದೆ ಎಲ್ಲವೇ? ನೀವು ಸ್ವರ್ಗದಲ್ಲಿ ದೇವತೆಗಳಾಗಿದ್ದಾಗ ನೀವು ಬಹಳ ಪವಿತ್ರರಾಗಿರುತ್ತೀರಿ. ನಿಮ್ಮದ್ದು ಬೇಅದ್ದಿನ ಸನ್ಯಾಸವಾಗಿದೆ, ಅವರದ್ದು ಅದ್ದಿನ ಸನ್ಯಾಸವಾಗಿದೆ. ಅವರು ಕೇವಲ ಪವಿತ್ರರಾಗಿದ್ದಾರೆ, ನೀವು ಅಪವಿತ್ರರಾಗುತ್ತೀರಿ. ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಎಂದು ಬುದ್ಧಿಯು ಹೇಳುತ್ತದೆ. ಆ ಸನ್ಯಾಸಿಗಳಂತೂ ರಜೋದಲ್ಲಿ ಬರುತ್ತಾರೆ. ಅಂದ ಮೇಲೆ ಅಂತರವಾಯಿತಲ್ಲವೇ? ರಜೋ ಎಲ್ಲಿ? ಸತೋ ಪ್ರಧಾನರೆಲ್ಲಿ? ನೀವು ಪರಮ ಪವಿತ್ರ ತಂದೆಯ ಮೂಲಕ ಅಪವಿತ್ರರಾಗುತ್ತೀರಿ. ಅವರು ಜ್ಞಾನ ಸಾಗರನೂ ಆಗಿದ್ದಾರೆ, ಪ್ರೇಮ ಸಾಗರನೂ ಆಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಓಷನ್ ಆಫ್ ನಾಲೆಡ್ಜ್, ಓಷನ್ ಆಫ್ ಲವ್ ಎಂದು ಹೇಳುತ್ತಾರೆ. ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ಸರ್ವಶ್ರೇಷ್ಠ ಪರಮ ಪವಿತ್ರ ತಂದೆಯನ್ನೇ ಕರೆಯುತ್ತಾರೆ. ಬಂದು ನಾವು ಪತಿತರನ್ನು ಪಾವನ ಮಾಡಿ, ಪತಿತ ಪ್ರಪಂಚದಲ್ಲಿ ಬಂದು ನಮ್ಮನ್ನು ಅತಿ ಪವಿತ್ರರನ್ನಾಗಿ ಮಾಡಿ ಎಂದು ಅಂದಾಗ ಮಕ್ಕಳಿಗೆ ಇಷ್ಟೊಂದು ನಶೆ ಇರಬೇಕು. ನಮಗೆ ಯಾರು ಓದಿಸುತ್ತಾರೆ? ನಾವು ಏನಾಗುತ್ತೇವೆ? ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಬಾಬಾ ನಮಗೆ ಮಾಯೆಯು ಬಹಳಷ್ಟು ಬಿರುಗಾಳಿಗಳನ್ನು ತರುತ್ತದೆ. ನಮ್ಮನ್ನು ಮನಸ್ಸಿನಿಂದ ಶುದ್ಧರಾಗಲು ಬಿಡುವುದಿಲ್ಲ. ನಾವು ಈಗ ಅತಿ ಪವಿತ್ರರಾಗಬೇಕು ಅಂದ ಮೇಲೆ ಇಂತಹ ಕೆಟ್ಟ ಸಂಕಲ್ಪಗಳು ಏಕೆ ಬರುತ್ತವೆ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವೀಗ ಸಂಪೂರ್ಣ ಅಪವಿತ್ರರಾಗಿ ಬಿಟ್ಟಿದ್ದೀರಿ. ಬಹಳ ಜನ್ಮಗಳ ಅಂತಿಮದಲ್ಲಿ ಈಗ ತಂದೆಯು ಬಂದು ನಿಮಗೆ ಜೋರಾಗಿ ಓದಿಸುತ್ತಾರೆ. ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇರಬೇಕು. ನಾವು ಏನಾಗುತ್ತಿದ್ದೇವೆ? ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿಯಾಗಿ ಯಾರು ಮಾಡಿದರು? ಭಾರತವು ಸ್ವರ್ಗವಾಗಿತ್ತಲ್ಲವೇ? ಈ ಸಮಯದ ಭಾರತವು ತಮೋ ಪ್ರಧಾನ ಭ್ರಷ್ಟಾಚಾರಿಯಾಗಿದೆ. ಪುನಃ ನಾನು ಇದನ್ನು ಪವಿತ್ರ ಭಾರತವನ್ನಾಗಿ ಮಾಡುತ್ತೇನೆ. ಮಾಡುವವರಂತೂ ಅವಶ್ಯವಾಗಿ
ಬೇಕಲ್ಲವೇ? ತಮ್ಮಲ್ಲಿಯೂ ಆ ನಶೆ ಬರಬೇಕು. ನಾವು ದೇವತೆಗಳಾಗಬೇಕಾಗಿದೆ. ಅದಕ್ಕಾಗಿ ಗುಣಗಳು ಅದೇ ರೀತಿ ಇರಬೇಕು. ಒಮ್ಮೆಲೆ ಕೆಳಗಿನಿಂದ ಮೇಲೇರಿದ್ದೀರಿ. ಏಣಿಯ ಚಿತ್ರದಲ್ಲಿಯೂ ಉತ್ಥಾನ ಮತ್ತು ಪತನವೆಂದು ಬರೆಯಲ್ಪಟ್ಟಿದೆ ಎಲ್ಲವೇ? ಯಾರು ಕೆಳಗೆ ಬಿದ್ದಿದ್ದಾರೆಯೋ ಅವರು ತಮ್ಮನ್ನು ಅತಿ ಪವಿತ್ರರೆಂದು ಹೇಗೆ ಕರೆಸಿಕೊಳ್ಳುವರು? ಪರಮ ಪವಿತ್ರ ತಂದೆಯೇ ಬಂದು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ನೀವಿಲ್ಲಿ ವಿಶ್ವದ ಮಾಲೀಕರು ಅತಿ ಪವಿತ್ರರಾಗಲು ಬಂದಿದ್ದೀರಿ ಅಂದಾಗ ಎಷ್ಟೊಂದು ನಶೆ ಇರಬೇಕೋ? ತಂದೆಯು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ. ಮನಸ ವಾಚ ಕರ್ಮಣ ಪವಿತ್ರರಾಗಬೇಕು. ಸುಗಂಧಭರಿತ ಹೂಗಳಾಗಬೇಕಾಗಿದೆ. ಸತ್ಯಯುಗಕ್ಕೆ ಹೂದೋಟವೆಂದು ಕರೆಯಲಾಗುತ್ತದೆ. ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ದುರ್ಗಂಧವಿರಬಾರದು. ದೇಹಾಭಿಮಾನಕ್ಕೆ ದುರ್ಗಂಧವೆಂದು ಹೇಳಲಾಗುತ್ತದೆ. ಯಾರಲ್ಲಿಯೂ ಕುದೃಷ್ಟಿಯು ಹೋಗಬಾರದು. ಮನಸ್ಸು ತಿನ್ನುವಂತಹ ಮತ್ತು ಅದು ಖಾತೆಯಾಗುವಂತಹ ಉಲ್ಟಾ ಕರ್ಮವನ್ನು ಮಾಡಬಾರದು. ನೀವು 21 ಜನ್ಮಗಳಿಗಾಗಿ ಹಣ ಸಂಪಾದಿಸುತ್ತೀರಿ. ನಿಮಗೆ ತಿಳಿದಿದೆ, ನಾವು ಬಹಳ ಸಂಪತ್ತಿವಂತರಾಗುತ್ತಿದ್ದೇವೆ. ನಾವು ದೈವಿ ಗುಣಗಳಿಂದ ಸಂಪನ್ನರಾಗಿದ್ದೇವೆಯೇ ಎಂದು ತಮ್ಮನ್ನು ನೋಡಿಕೊಳ್ಳಿ. ಹೇಗೆ ತಂದೆಯು ಹೇಳುತ್ತಾರೆಯೋ ಹಾಗೆ ನಾವು ಪುರುಷಾರ್ಥ ಮಾಡುತ್ತೇವೆಯೇ? ನಿಮ್ಮ ಗುರಿ ಧ್ಯೇಯವು ನೋಡಿ ಹೇಗಿದೆ. ನೀವೆಲ್ಲಿ? ಸನ್ಯಾಸಿಗಳೆಲ್ಲಿ? ನೀವು ಮಕ್ಕಳಿಗೆ ನಶೆ ಇರಬೇಕು. ನಾವು ಯಾರ ಮಡಿಲಿಗೆ ಬಂದಿದ್ದೇವೆ? ನಮ್ಮನ್ನು ಎಂಥವರನ್ನಾಗಿ ಮಾಡುತ್ತಾರೆ? ಅಂತರ್ಮುಖಿಯಾಗಿ ನೋಡಿಕೊಳ್ಳಿ. ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ? ನಾವು ಎಷ್ಟು ಪವಿತ್ರರಾಗಬೇಕು? ನಮ್ಮಿಂದ ಎಲ್ಲರಿಗೆ ಜ್ಞಾನದ ಸುಗಂಧವು ಬರಬೇಕು. ನೀವು ಅನೇಕರಿಗೆ ಸುಗಂಧ ಬೀರುತ್ತೀರಲ್ಲವೇ? ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಮೊದಲಿಗೆ ನಶೆ ಇರಬೇಕು. ನಮಗೆ ಓದಿಸುವವರು ಯಾರು? ಅವರಂತೂ ಎಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಜ್ಞಾನ ಮಾರ್ಗದ ಗುರುಗಳು ಒಬ್ಬ ಪರಮಪಿತ ಪರಮಾತ್ಮನ ಹೊರತು ಮತ್ಯಾರು ಆಗಲು ಸಾಧ್ಯವಿಲ್ಲ. ಉಳಿದೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ. ಭಕ್ತಿ ಇರುವುದೇ ಕಲಿಯುಗದಲ್ಲಿ, ಏಕೆಂದರೆ ರಾವಣನ ಪ್ರವೇಶತೆಯಾಗುತ್ತದೆ. ಇದು ಸಹ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಈಗ ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ನಾವು 16 ಕಾಲ ಸಂಪೂರ್ಣರಾಗಿದ್ದೀರಿ. ಮತ್ತೆ ಒಂದು ದಿನವು ಕಳೆದರೂ ಸಹ ಅದಕ್ಕೆ ಪೂರ್ಣ ಹುಣ್ಣಿಮೆ ಎಂದು ಹೇಳುವುದಿಲ್ಲ. ಇದು ಸಹ ಹಾಗೆಯೇ ಸ್ವಲ್ಪ ಸ್ವಲ್ಪವಾಗಿಯೇ ಏನಿನ ತರಹ ಚಕ್ರವು ಸುತ್ತುತ್ತಿರುತ್ತದೆ. ನೀವೀಗ 16 ಕಾಲ ಸಂಪೂರ್ಣರಾಗಬೇಕಾಗಿದೆ. ಅದು ಅರ್ಧಕಲ್ಪಕ್ಕಾಗಿ. ನಂತರ ಕಲೆಗಳು ಕಡಿಮೆಯಾಗುತ್ತವೆ. ಈ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಆದರೆ ನಮಗೆ ಓದಿಸುವವರು ಯಾರು ಎಂಬುದು ಸಹ ಅನೇಕ ಮಕ್ಕಳ ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಜ್ಞಾನ ಸಾಗರ ತಂದೆಯು ನಿಮಗೆ ಓದಿಸುತ್ತಾರೆ. ಮಕ್ಕಳೇ ನಮಸ್ತೆ ಎಂದು ಹೇಳುತ್ತಾರೆ. ನೀವು ಬ್ರಹ್ಮಾಂಡದ ಮಾಲೀಕರಾಗುತ್ತೀರಿ. ಮತ್ತೆ ನೀವು ವಿಶ್ವದ ಮಾಲೀಕರು ಆಗುತ್ತೀರಿ. ನಿಮ್ಮ ಉಮಂಗವನ್ನು ಹೆಚ್ಚಿಸಲು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನೀವು ನನಗಿಂತಲೂ ಶ್ರೇಷ್ಠರಾಗುತ್ತೀರಿ. ನಾನು ವಿಶ್ವದ ಮಾಲೀಕನಾಗುವುದಿಲ್ಲ. ನಿಮ್ಮನ್ನು ನನಗಿಂತಲೂ ಹೆಚ್ಚು ಮಹಿಮಾ ಯೋಗ್ಯರನ್ನಾಗಿ ಮಾಡುತ್ತೇನೆ. ಮಕ್ಕಳು ತಂದೆಗಿಂತ ಉನ್ನತ ಪದವಿಯನ್ನು ಪಡೆಯುತ್ತಾರೆಂದರೆ ಇವರು ಓದಿ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದು ತಂದೆಯು ತಿಳಿದುಕೊಳ್ಳುತ್ತಾರಲ್ಲವೇ? ಹಾಗೆಯೇ ತಂದೆಯೂ ಸಹ ಹೇಳುತ್ತಾರೆ, ನಾನು ನಿಮಗೆ ಓದಿಸುತ್ತೇನೆ. ಈಗ ಎಷ್ಟು ತಮ್ಮ ಪದವಿಯನ್ನು ಹೆಚ್ಚಿಸಿಕೊಳ್ಳಬೇಕೋ ಅಷ್ಟು ಪುರುಷಾರ್ಥ ಮಾಡಿ
ತಂದೆಯು ನಮಗೆ ಓದಿಸುತ್ತಾರೆಂದು ಮೊದಲು ನಶೆ ಇರಬೇಕು. ತಂದೆಯಂತೂ ಎಂದಿಗೂ ಬಂದು ಮಾತನಾಡುವುದಿಲ್ಲ. ಅವರು ಇವರಲ್ಲಿ ಬ್ರಹ್ಮ ಇದ್ದೇ ಇರುತ್ತಾರೆ. ನೀವು ಅವರ ಮಕ್ಕಳಾಗಿದ್ದೀರಲ್ಲವೇ? ಈ ರಥವು ಅವರದ್ದಾಗಿದೆ ಅಂದಾಗ ಪರಮ ಪವಿತ್ರ ತಂದೆಯು ಬಂದಿದ್ದಾರೆ. ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಮತ್ತೆ ನೀವು ಅನ್ಯರನ್ನು ಪಾವನರನ್ನಾಗಿ ಮಾಡಿ ನಾನು ನಿವೃತ್ತನಾಗುತ್ತೇನೆ. ಯಾವಾಗ ನೀವು ಬಹಳ ಪವಿತ್ರರಾಗುತ್ತೀರೋ ಆಗ ಇಲ್ಲಿಗೆ ಯಾರು ಅಪವಿತ್ರರೂ ಬರಲು ಸಾಧ್ಯವಿಲ್ಲ. ಇದು ಪರಮ ಪವಿತ್ರ ತಂದೆಯ ಚರ್ಚ್ ಆಗಿದೆ. ಆ ಚರ್ಚ್ನಲ್ಲಂತೂ ವಿಕಾರಿಗಳೆಲ್ಲರೂ ಹೋಗುತ್ತಾರೆ. ಎಲ್ಲರೂ ಪತಿತ ಅಪವಿತ್ರರಾಗಿದ್ದಾರೆ. ಆದರೆ ಇದು ಬಹಳ ದೊಡ್ಡ ಪವಿತ್ರವಾದ ಚರ್ಚ್ ಆಗಿದೆ. ಇಲ್ಲಿ ಪತಿತರು ಯಾರೂ ಹೆಜ್ಜೆಯನ್ನಿಡುವುದಕ್ಕೂ ಸಾಧ್ಯವಿಲ್ಲ. ಆದರೆ ಈಗಿನ್ನೂ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಯಾವಾಗ ಮಕ್ಕಳೂ ಸಹ ಅಷ್ಟು ಪವಿತ್ರರಾಗಿ ಬಿಡುವರೋ ಆಗ ಇಂತಹ ಕಾಯ್ದೆಗಳು ಹೊರಬರುತ್ತವೆ. ಇಲ್ಲಿ ಯಾರು ಒಳ ಪ್ರವೇಶಿಸಲು ಸಾಧ್ಯವಿಲ್ಲ. ನಾವು ಬಂದು ಸಭೆಯಲ್ಲಿ ಕುಳಿತುಕೊಳ್ಳಬಹುದೇ ಎಂದು ಕೇಳುತ್ತಾರಲ್ಲವೇ? ತಂದೆಯೂ ತಿಳಿಸುತ್ತಾರೆ, ಅಧಿಕಾರಿ ಮೊದಲಾದವರೊಂದಿಗೆ ಕೆಲಸವಿರುತ್ತದೆ. ಆದ್ದರಿಂದ ಅವರನ್ನು ಕೂರಿಸಬೇಕಾಗುತ್ತದೆ. ಯಾವಾಗ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ಆಗ ನಿಮಗೆ ಯಾವುದೇ ಚಿಂತೆ ಇರುವುದಿಲ್ಲ. ಈಗಿನ್ನೂ ಪವಿತ್ರರೂ ಸಹ ಚಿಂತೆ ಮಾಡುತ್ತಿರುತ್ತಾರೆ. ಬರುವವರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಯಾವಾಗ ಪ್ರಭಾವವು ಹೆಚ್ಚುವುದೋ ಆಗ ಮನುಷ್ಯರ ವಿರೋಧವೂ ಸಹ ಕಡಿಮೆಯಾಗುವುದು. ನೀವು ತಿಳಿಸುತ್ತೀರಿ, ನಾವು ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸುವವರು ಪರಮ ಪವಿತ್ರ ತಂದೆಯಾಗಿದ್ದಾರೆ. ಸನ್ಯಾಸಿಗಳಿಗೆ ಪರಮ ಪವಿತ್ರರೆಂದು ತಿಳಿಯುವುದಿಲ್ಲ. ಅವರು ರಜೋಗುಣದಲ್ಲಿ ಬರುತ್ತಾರೆ. ಅವರು ವಿಶ್ವದ ಮಾಲೀಕರಾಗಲು ಸಾಧ್ಯವೇ? ನೀವಿನ್ನೂ ಪುರುಷಾರ್ಥಿಗಳಾಗಿದ್ದೀರಿ. ಕೆಲವೊಮ್ಮೆ ಚಲನೆಯು ಬಹಳ ಚೆನ್ನಾಗಿರುತ್ತದೆ, ಇನ್ನು ಕೆಲವೊಮ್ಮೆ ಇಂತಹ ಚಲನೆಯಾಗಿ ಬಿಡುತ್ತದೆ. ಅವರು ಕೆಟ್ಟ ಹೆಸರು ತರುತ್ತಾರೆ. ಬಹಳ ಸೇವಾ ಕೇಂದ್ರಗಳಲ್ಲಿ ಇಂಥವರು ಬರುತ್ತಾರೆ. ಯಾರೂ ಏನನ್ನೂ ತಿಳಿದುಕೊಂಡಿರುವುದಿಲ್ಲ. ನೀವು ತಮ್ಮನ್ನೂ ಸಹ ಮರೆತು ಹೋಗುತ್ತೀರಿ. ನಾವು ಏನಾಗುತ್ತೇವೆ ಎಂದು ತಂದೆಯೂ ಸಹ ಇವರು ಏನಾಗುತ್ತಾರೆ ಎಂಬುದನ್ನು ಚಲನೆಯಿಂದಲೇ ತಿಳಿದುಕೊಳ್ಳುತ್ತಾರೆ. ಭಾಗ್ಯದಲ್ಲಿ ಶ್ರೇಷ್ಠ ಪದವಿ ಇದ್ದರೆ ಚಲನೆಯು ಬಹಳ ಘನತೆಯಿಂದ ಕೂಡಿರುತ್ತದೆ. ಕೇವಲ ನಮಗೆ ಓದಿಸುವವರು ಯಾರು ಎಂದು ನೆನಪಿದ್ದರೂ ಸಹ ಅಪಾರ ಖುಷಿ ಇರುವುದು. ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ ಅಂದಾಗ ಎಷ್ಟೊಂದು ಗೌರವವಿರುವುದು. ನೀವಿನ್ನೂ ಕಲಿಯುತ್ತಿದ್ದೀರಿ, ಇನ್ನು ಸಮಯ ಹಿಡಿಸುತ್ತದೆ ಎಂದು ತಂದೆಯು ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಂದು ಮಾತಿನಲ್ಲಿ ನಂಬರ್ ವಾರ್ ಇದ್ದೇ ಇರುತ್ತಾರೆ. ಮನೆಯೂ ಸಹ ಮೊದಲು ಸತೋ ಪ್ರಧಾನವಾಗಿರುತ್ತದೆ, ನಂತರ ಸತೋ ರಜೋ ತಮೋ ಆಗುತ್ತದೆ. ನೀವೀಗ ಸತೋ ಪ್ರಧಾನರು 16 ಕಲಾ ಸಂಪೂರ್ಣರಾಗುವವರಿದ್ದೀರಿ. ನೀವೆಲ್ಲರೂ ಸೇರಿ ಸ್ವರ್ಗದ ಗೋಪುರವನ್ನು ಕಟ್ಟುತ್ತಿದ್ದೀರಿ. ಇದೂ ಸಹ ನಿಮಗೆ ಬಹಳ ಖುಷಿ ಇರಬೇಕು. ಭಾರತವು ಯಾವುದು ಇಷ್ಟು ಅಪವಿತ್ರವಾಗಿ ಬಿಟ್ಟಿದೆಯೋ ಅದನ್ನು ನಾವು ಪವಿತ್ರ ಭಾರತವನ್ನಾಗಿ ಮಾಡುತ್ತೇವೆ ಅಂದ ಮೇಲೆ ತಮ್ಮ ಮೇಲೆ ಎಷ್ಟೊಂದು ಎಚ್ಚರಿಕೆ ಇರಬೇಕು. ನಮ್ಮ ಪದವಿಯೇ ಭ್ರಷ್ಟವಾಗುವಂತಹ ದೃಷ್ಟಿಯು ನಮ್ಮದಿರಬಾರದು. ತಂದೆಗೆ ಬರೆದರೆ ತಂದೆಯು ಏನು ಹೇಳುವರೋ ಎಂದು ಮುಚ್ಚಿಡುವುದಲ್ಲ. ಎಲ್ಲರೂ ಇನ್ನೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಎಲ್ಲರೂ ಇನ್ನೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಅವರಿಗೂ ಈಗ ಅಪವಿತ್ರರೆಂದು ಹೇಳುವುದಿಲ್ಲ. ಯಾವಾಗ ಪವಿತ್ರರಾಗಿ ಬಿಡುವರೋ ಆಗ ಈ ಶರೀರವೇ ಇರುವುದಿಲ್ಲ. ನೀವು ಅತಿ ಪವಿತ್ರರಾಗುತ್ತೀರಿ.
ಬಾಕಿ ಇದರಲ್ಲಿ ಬಹಳಷ್ಟು ಪದವಿಗಳಿವೆ. ಅದಕ್ಕಾಗಿ ತಂದೆಯು ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಯಾರಾದರೂ ಬಂದರೆ ಅವರಿಗೆ ಕಾಣಿಕೆಯಾಗಿ ಕೊಟ್ಟು ತೋರಿಸಿ. ಈ ಅತಿ ಪವಿತ್ರರೆಲ್ಲಿ, ಕೇವಲ ಪವಿತ್ರರೆಲ್ಲಿ. ಲಕ್ಷ್ಮೀ ನಾರಾಯಣರ ಜನ್ಮವು ಸತ್ಯಯುಗದಲ್ಲಿಯೇ ಆಗುತ್ತದೆ. ಸನ್ಯಾಸಿಗಳಂತೂ ನಂತರದಲ್ಲಿ ಬರುತ್ತಾರೆ. ಅಂದಾಗ ಎಷ್ಟೊಂದು ಅಂತರವಿದೆ. ಶಿವತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯು ಓದಿಸಿ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಬ್ರಹ್ಮರವರ ಮೂಲಕ ನಾವು ಇದನ್ನು ಓದುತ್ತೇವೆ. ಬ್ರಹ್ಮನಿಂದ ವಿಷ್ಣುವಾಗುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ. ಈಗ ಇಡೀ ಸೃಷ್ಟಿಯಲ್ಲಿ ರಾವಣ ರಾಜ್ಯವಿದೆ. ನೀವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಡ್ರಾಮಾ ಅನುಸಾರ ನಾವು ಸ್ವರ್ಗದ ಸ್ಥಾಪನೆ ಮಾಡಲು ಯೋಗ್ಯರಾಗುತ್ತಿದ್ದೇವೆ. ಈಗ ತಂದೆಯು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ತಂದೆಯ ವಿನಃ ಮತ್ಯಾರು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇಂಥವರು ಸ್ವರ್ಗಕ್ಕೆ ಹೋದರು, ಮುಕ್ತಿಧಾಮಕ್ಕೆ ಹೋದರೆಂದು ಸುಳ್ಳು ಹೇಳುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ವಿಕಾರಿ ಪತಿತ ಆತ್ಮರು ಶಾಂತಿಧಾಮಕ್ಕೆ ಹೇಗೆ ಹೋಗುವರು? ನೀವು ಈ ರೀತಿ ಹೇಳಬಹುದು. ಅದರಿಂದ ಇವರಿಗೆ ಎಷ್ಟೊಂದು ನಶೆ ಇದೆ ಎಂದು ಅವರು ತಿಳಿಯಲಿ. ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ನಡೆಯುತ್ತಾ ತಿರುಗಾಡುತ್ತಾ ಆಂತರ್ಯದಲ್ಲಿ ವಿಚಾರ ನಡೆಯಬೇಕು. ತಾಳ್ಮೆಯನ್ನು ವಹಿಸಬೇಕು. ನಾವು ಯೋಗ್ಯರಾಗಬೇಕಲ್ಲವೇ? ಭಾರತವಾಸಿಗಳೇ ಪೂರ್ಣ ಯೋಗ್ಯರು ಮತ್ತು ಪೂರ್ಣ ಆರೋಗ್ಯರಾಗಿದ್ದೀರಿ, ಮತ್ಯಾರೂ ಅಲ್ಲ. ಈಗ ತಂದೆಯು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಇದು ಬಹಳ ಮಜವಾದ ಜ್ಞಾನವಾಗಿದೆ. ನಾವು ಈ ಭಾರತವನ್ನೇ ಪವಿತ್ರವನ್ನಾಗಿ ಮಾಡುತ್ತೇವೆಂದು ಅಂತರಾಳದಲ್ಲಿ ಪಕ್ಕಾ ಖುಷಿ ಇರುತ್ತದೆ. ಅಂದಾಗ ಚಲನೆಯು ಬಹಳ ಘನತೆಯಿಂದ ಕೂಡಿರಬೇಕು. ಆಹಾರ ಪಾನೀಯ ಚಲನೆಯಿಂದಲೇ ಎಲ್ಲವೂ ಅರ್ಥವಾಗುತ್ತದೆ. ಶಿವತಂದೆಯು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವು ಅವರ ಮಕ್ಕಳಾಗಿದ್ದೀರಿ. ಅಂದ ಮೇಲೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ಇವರಂತೂ ಪರಮ ಪವಿತ್ರ ತಂದೆಯ ಮಕ್ಕಳಾಗಿದ್ದಾರೆ ಎಂದು ಹೇಳುವಂತಹ ಚಲನೆಯು ನಿಮ್ಮದಾಗಿರಬೇಕು. ನೀವು ನಿಧಾನವಾಗಿ ಆಗುತ್ತಾ ಹೋಗುತ್ತೀರಿ. ಮಹಿಮೆಯೂ ಆಗುತ್ತಾ ಹೋಗುವುದು. ಮತ್ತೆ ಕಾನೂನುಗಳೆಲ್ಲವೂ ಹೊರಬರುತ್ತವೆ ಹೋಗುತ್ತವೆ. ಆಗ ಪತಿತರು ಯಾರೂ ಒಳ ಪ್ರವೇಶಿಸಲು ಸಾಧ್ಯವಿಲ್ಲ. ತಂದೆಯು ಇದನ್ನು ತಿಳಿದುಕೊಳ್ಳಬಲ್ಲರು. ಇನ್ನು ಸಮಯ ಬೇಕಾಗಿದೆ. ಮಕ್ಕಳೇ, ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಏಕೆಂದರೆ ತಮ್ಮ ರಾಜಧಾನಿಯು ತಯಾರಾಗಬೇಕು. ನಂತರ ಮಾಡುವುದರಲ್ಲಿ ಯಾವುದೇ ಕಷ್ಟವಿಲ್ಲ. ಆಗ ಇಲ್ಲಿಂದ ಅಬು ರೋಡಿನವರೆಗೂ ಕ್ಯೂ ನಿಲ್ಲುವುದು. ಇನ್ನು ಸ್ವಲ್ಪ ಮುಂದೆ ಹೋದಂತೆ ನೋಡುವಿರಿ, ತಂದೆಯು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ. ಪದಮಾಪದಂ ಭಾಗ್ಯಶಾಲಿಗಳೆಂದು ನಿಯಮಾನುಸಾರವಾಗಿ ಹೇಳುತ್ತಾರಲ್ಲವೇ? ಕಾಲುಗಳಲ್ಲಿ ಪದಮವನ್ನು ತೋರಿಸುತ್ತಾರೆ. ಇದೆಲ್ಲವೂ ನೀವು ಮಕ್ಕಳ ಮಹಿಮೆಯಾಗಿದೆ. ತಂದೆಯು ಪುನಃ ನೆನಪಿಗೆ ತರಿಸುತ್ತಾರೆ. ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಇಂತಹ ಯಾವುದೇ ಕರ್ಮವಾಗಬಾರದು.
ಯಾವುದು ಮನಸ್ಸನ್ನು ತಿನ್ನುತ್ತಿರುತ್ತದೆ ಪೂರ್ಣ ಸುಗಂಧಭರಿತ ಹೂವಾಗಬೇಕಾಗಿದೆ. ದೇಹಾಭಿಮಾನದ ದುರ್ಗಂಧವನ್ನು ತೆಗೆಯಬೇಕಾಗಿದೆ. ಚಲನೆಯು ಬಹಳ ಘನತೆಯಿಂದ ಕೂಡಿರಬೇಕಾಗಿದೆ. ಅತಿ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಪದವಿ ಭ್ರಷ್ಟವಾಗುವಂತಹ ದೃಷ್ಟಿಯು ಇರಬಾರದು. ವರದಾನ: ಭರವಸೆ ಇಲ್ಲದ ಚಿತೆಯ ಮೇಲೆ ಕುಳಿತಿರುವಂತಹ ಆತ್ಮಗಳಿಗೆ ಹೊಸ ಜೀವನದ ದಾನ ಕೊಡುವಂತಹ ತ್ರಿಮೂರ್ತಿ ಪ್ರಾಪ್ತಿಗಳಿಂದ ಸಂಪನ್ನ ಭವ. ಸಂಗಮ ಯುಗದಲ್ಲಿ ತಂದೆಯ ಮುಖಾಂತರ ಮಕ್ಕಳಿಗೆ ಎವರ್ ಹೆಲ್ದಿ, ವೆಲ್ದಿ ಮತ್ತು ಹ್ಯಾಪಿಯಾಗಿರುವಂತಹ ತ್ರಿಮೂರ್ತಿ ವರದಾನ ಪ್ರಾಪ್ತಿಯಾಗುತ್ತದೆ. ಯಾವ ಮಕ್ಕಳು ಈ 3 ಪ್ರಾಪ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರ ಅದೃಷ್ಟಶಾಲಿ. ಹರ್ಷಿತ ಮುಖ ಲಕ್ಷಣವನ್ನು ನೋಡಿ ಮಾನವ ಜೀವನದಲ್ಲಿ ಬದುಕುವ ಒಲವು, ಉತ್ಸಾಹ ಬಂದು ಬಿಡುವುದು. ಏಕೆಂದರೆ ಈಗ ಮನುಷ್ಯ ಬದುಕಿದ್ದೂ ಸಹ ಭರವಸೆ ಇಲ್ಲದೆ ಚಿತೆಯ ಮೇಲೆ ಕುಳಿತಿರುವರು. ಈಗ ಇಂತಹ ಆತ್ಮಗಳಿಗೆ ಮರುಜೀವ ಮಾಡಿ ಹೊಸ ಜೀವನದ ದಾನವನ್ನು ಕೊಡಿ. ಸದಾ ಸ್ಮೃತಿಯಲ್ಲಿರಲಿ, ಈ 3 ಪ್ರಾಪ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. 3 ಧಾರಣೆಗಳಿಗಾಗಿ ಡಬಲ್ ಅಂಡರ್ಲೈನ್ ಹಾಕಿ. ಸ್ಲೋಗನ್: ನ್ಯಾರೆ ಮತ್ತು ಅಧಿಕಾರಿಯಾಗಿರುತ್ತಾ ಕರ್ಮದಲ್ಲಿ ಬರಬೇಕು. ಇದೇ ಬಂಧನ ಮುಕ್ತ ಸ್ಥಿತಿಯಾಗಿದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತದ ಅರ್ಥವಾಗಿದೆ ಸರ್ವ ಪ್ರಕಾರದ ಹದ್ದಿನ ಮಿತವಾದ ಸ್ವಭಾವ ಸಂಸ್ಕಾರದಿಂದ ಅತೀತ ಅರ್ಥಾತ್ ಭಿನ್ನ. ಮಿತವಾಗಿರುವುದು ಬಂಧನವಾಗಿದೆ, ಬೇಹದ್ದಿನ ನಿರ್ಬಂಧನವಾಗಿದೆ. ಬ್ರಹ್ಮ ತಂದೆಯ ಸಮಾನ. ಈಗ ಹದ್ದಿನ ಮಿತವಾದ ನನ್ನದು ನನ್ನದರಿಂದ ಮುಕ್ತರಾಗುವ ಅಥವಾ ಕರ್ಮಾತೀತರಾಗುವಂತಹ ಅವ್ಯಕ್ತ ದಿವಸ ಆಚರಿಸಿ. ಇದಕ್ಕೆ ಸ್ನೇಹದ ಪುರಾವೆ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.